ಸ್ಪರ್ಶವೇ ಯೋಗವೇಶ್ವರಂ. ನಾನು ಯಾವ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ವ್ಯಾಪ್ತನಾಗಿದ್ದೀನಿ ಅನ್ನೋದನ್ನು ನಿನಗೆ ಈ 10 ಅಧ್ಯಾಯಗಳ ಮೂಲಕ ವಿವರಣೆ ಮಾಡ್ತಾ ಬಂದೆ. ಆದರೂ ಇನ್ನೂ ನೀನು ಪ್ರಶ್ನೆ ಕೇಳ್ತಾನೇ ಇದೆಯಾ. ನನ್ನ ಪ್ರಶ್ನೆಯಿಂದ ನಿನಗೆ ಸಂತೃಪ್ತಿ ಉಂಟಾಗಲ್ಲ. ನನ್ನನ್ನು ಯಾವ ರೀತಿ ನೋಡ್ಬೋದು ಅನ್ನೋದಕ್ಕೆ ನನ್ನ ವಿಶ್ವರೂಪ ದರ್ಶನ ನಾನು ತೋರಿಸ್ತೀನಿ. ಅದರ ಮೂಲಕ ಅಂದರೆ ಏನು 10 ಅಧ್ಯಾಯಗಳ ಮೂಲಕ ಕೇವಲ ಗೀತೆಯ ಇದನ್ನು ಕೇಳಿದ ಅಷ್ಟೇ, ಸಂದೇಶನ ಜ್ಞಾನ ಬಂದಿರಲಿಲ್ಲ. ಜ್ಞಾನ 11ನೇ ಅಧ್ಯಾಯದಲ್ಲಿ ಬಂತು. ಆವಾಗ ನೋಡಿದೆ ನಾನು ನಿನ್ನ ವಿಶ್ವರೂಪನ ಅಂತ. ಅಂದರೆ ಜ್ಞಾನ ಸ್ಪರ್ಶವಾಯಿತು. ನಮಾಂ ದ್ರಷ್ಟುಂ ಶಕ್ಯಶೇಯನೇನೈವ, ಎದುರುಗಡೆನೇ ನಿಂತಿದ್ದಾನೆ ಭಗವಂತ, ನನ್ನನ್ನು ನೋಡ್ಲಾರೆ ಅಂತ. ಏನು ಆಶ್ಚರ್ಯ ಇದೆ. ಇನ್ಯಾವ ಕಣ್ಣಲ್ಲಿ ನೋಡೋದು?